ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಯೂಶಲಿ ನಾನು ಯಾವುದಾದ್ರೂ ಒಂದು ಯೂನಿಕ್ ಪ್ಲೇಸಸ್ ಅಥವಾ ಯೂನಿಕ್ ಎಕ್ಸ್ಪೀರಿಯನ್ಸಸ್ನ ಮಾಡಿದಾಗ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ದಿಸ್ ಇಸ್ ಒನ್ ಸಚ್ ಎಕ್ಸ್ಪೀರಿಯನ್ಸ್ ವಿಚ್ ಐ ಹ್ಯಾವ್ ಟು ಶೇರ್ ವಿತ್ ಯು. ನಾರ್ತ್ ಕರ್ನಾಟಕ ಶೈಲಿಯ ಊಟವನ್ನು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೋಗ್ತಾ ಇರೋದು ಯಾವುದೇ ಖಾನಾವಳಿಗೆ ಅಲ್ಲ, ಇದು ನನ್ನ ಫ್ರೆಂಡಿನ ಮನೆಗೆ. ಸ್ವಲ್ಪ ವೈಬ್ ಬರಲಿ ಅಂತ ನಾನು ನನ್ನ ಫ್ರೆಂಡ್ ಕೊಟ್ಟಂತ ಇಳ್ಕಲ್ ಸೀರೆನೂ ಕೂಡ ಉಟ್ಕೊಂಡಿದ್ದೀನಿ. ಆ್ಯಂಡ್ ಹಿಯರ್ ಕಮ್ಸ್ ಮೈ ಫ್ರೆಂಡ್ಸ್ ಹೋಮ್. ಮನೆ ತುಂಬಾ ಎಸ್ಥೆಟಿಕ್ ಆಗಿತ್ತು, ಕೆಫೆ ಫೀಲಿಂಗ್ ಕೊಡ್ತಾ ಇತ್ತು. ಅದರ ಜೊತೆಲಿ ನಮ್ಮ ನಾರ್ತ್ ಕರ್ನಾಟಕದ ಊಟ ಕೂಡ. ದಿಸ್ ಇಸ್ ಹೋಸ್ಟೆಡ್ ಫ್ರಮ್ ಮೈ ಫ್ರೆಂಡ್. ಅವಳು ನಾರ್ತ್ ಕರ್ನಾಟಕದವಳು. ಅವಳಿಗೆ ಒಂದು ಆಸೆ ಇತ್ತು, ಎಲ್ಲರನ್ನೂ ನಮ್ಮ ಊಟ ಅಥವಾ ನಮ್ಮ ನಾರ್ತ್ ಕರ್ನಾಟಕದ ಅಡುಗೆಗಳನ್ನ ಟೇಸ್ಟ್ ಮಾಡಿಸ್ಬೇಕು ಅಂತ. ಅದಕ್ಕೆ ಶಿ ಕೇಮ್ ಅಪ್ ವಿತ್ ದಿಸ್ ಐಡಿಯಾ. ಖಾನಾವಳಿ ಸ್ಟೈಲ್ ಊಟ, ಬಟ್ ಮನೆಯಲ್ಲೇ ಮಾಡಿರೋಂಥ ಊಟ ವಿತ್ ಸೋ ಮಚ್ ಲವ್, ಕೆಫೆ ಲೈಕ್ ಫೀಲಿಂಗ್, and also a place to hang out with friends. And all of this is happening in her own house, which I found very very interesting. ಹೋಗ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ ಅಂತ ಮಜ್ಜಿಗೆನ ಕೊಟ್ಟರು, which was very very yum and very refreshing. As it was her first time hosting, she kept the slots very less. It was just 4 of us. ಅದರಲ್ಲಿ ಇಬ್ರು ನಾರ್ತ್ ಇಂಡಿಯಾದವರು ಕೂಡ ಇದ್ರು. ಎಲ್ಲರಿಗೂ ನಾರ್ತ್ ಕರ್ನಾಟಕದ ಬಗ್ಗೆ, ಅದರ ಕಲ್ಚರ್ ಬಗ್ಗೆ, ಟ್ರೆಡಿಷನ್ ಬಗ್ಗೆ, ಫುಡ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ಲು. Why I would say that is, again, the culture of South Karnataka and North Karnataka is very different, as you may have like heard from me a lot of times, I think. So the food, the attire, the dialect. ಇಲ್ಲಿ ಬಂದಿದ್ದವರಿಗೆ ಒಬ್ರಿಗೊಬ್ರಿಗೆ ಪರಿಚಯ ಇರಲ್ಲ ಅಂತ ಐಸ್ ಬ್ರೇಕರ್ ಗೇಮ್ಸ್ ಕೂಡ ಮಾಡಿಸಿದ್ರು, ವೇರ್ ವಿ ಆಲ್ ಜೆಲ್ಡ್ ಅಪ್ ವೆರಿ ವೆಲ್. ಇಲ್ಲಿ ಬರೀ ನಾವು ಊಟ ಮಾಡೋದಲ್ಲ, ಅದ್ರ ಜೊತೆಲಿ ಆ ಊಟನ ಹೇಗೆ ಪ್ರಿಪೇರ್ ಮಾಡ್ತಾರೆ, ಎಸ್ಪೆಷಲಿ ನಾರ್ತ್ ಕರ್ನಾಟಕದ ಜೋಳದ ರೊಟ್ಟಿ, ಅದನ್ನ ಹೇಗೆ ಮಾಡೋದು ಅಂತ ಲೈವ್ ಕೌಂಟರ್ ಕೂಡ ಇತ್ತು. ನಾವು ಕಮಿಂಗ್ ಟು ದ ಮೇನ್ ಪಾರ್ಟ್, ದ ಫುಡ್. ಬಾಳೆ ಎಲೆ ಊಟ, ಹೋಳಿಗೆ, ಜೋಳದ ರೊಟ್ಟಿ, ಎಣ್ಗಾಯಿ, ಜುನ್ಕಾಯಿ, ಈ ತರ ಹಲವು ವೆರೈಟೀಸ್ ಇತ್ತು. ಎಲ್ಲಾನು ತುಂಬಾನೇ ಟೇಸ್ಟಿ ಆಗಿತ್ತು. ಅಡುಗೆ ಬಡಿಸೋದ್ರ ಜೊತೆಲಿ ಪ್ರತಿಯೊಂದು ಪದಾರ್ಥವನ್ನ ಹೇಗೆ ಮಾಡ್ತಾರೆ ಅಂತ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇದ್ರು, ವಿಚ್ ಇಸ್ ಸಮಥಿಂಗ್ ವಿ ಮಿಸ್ ಇನ್ ಕೆಫೇಸ್ ಆರ್ ರೆಸ್ಟೋರೆಂಟ್ಸ್. ಅಲ್ಲಿಗೆ ಮುಗಿಲಿಲ್ಲ, ಬಂದವರಿಗೆ ನಮ್ಮ ಕರ್ನಾಟಕದ ಟ್ರೆಡಿಷನಲ್ ಗೇಮ್ಸ್ ಕೂಡ ಆಡಿಸ್ಬೇಕು ಅಂತ ಚೌಕಾಬಾರನ ಕೂಡ ಇಟ್ಟಿದ್ರು, ವಿಚ್ ವಾಸ್ ವೆರಿ ನೈಸ್. ವಿ ಆಲ್ ರಿಯಲಿ ಎಂಜಾಯ್ಡ್ ಪ್ಲೇಯಿಂಗ್ ಇಟ್. ಅಂಡ್ ದೆನ್ ವಿ ಹ್ಯಾಡ್ ಆ ಗುಡೀಸ್ ಪ್ಯಾಕ್ಡ್ ವಿತ್ ಸೋ ಮಚ್ ಆಫ್ ಲವ್. ಶೇಂಗಾ ಚಟ್ನಿನ ಎಲ್ಲರಿಗೂ ಕಾಂಪ್ಲಿಮೆಂಟರಿ ಆಗಿ ಕೊಟ್ಟರು. ಹುಬ್ಳಿ ಧಾರವಾಡ ಅವರಂದ್ರೆ ಬಾಯಿಗೆ ಸಿಹಿ ಮಾಡಕ್ಕೆ ಧಾರವಾಡ ಪೇಡಾನೇ ಬೇಕು ಅಂತ ಎಲ್ಲರಿಗೂ ಧಾರವಾಡ ಪೇಡ ಕೂಡ ಕೊಟ್ಟರು. ಅಂಡ್ ದಿಸ್ ವಾಸ್ ಆಲ್ ಅಬೌಟ್ ಇಟ್. ವಿ ರಿಯಲಿ ಹ್ಯಾಡ್ ಅ ವೆರಿ ಗ್ರೇಟ್ ಟೈಮ್. We had so much of fun thanks to the host, and especially the food thanks to auntie. It was all amazing. Really looking forward for your next hosting.